ಒಂದು ಸೈಡಲ್ಲಿ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ, ಆದರೆ ಇನ್ನೊಂದು ಕಡೆ ಬ್ಲ್ಯಾಕ್ ಡೇ. ನಮ್ಮ ಇಂಡಿಯಾ ಮೇಲೆ ಪಾಕಿಸ್ತಾನ್ ಮಾಡಿದಂಥ ಒಂದು ಸೂಸೈಡ್ ಬಾಂಬ್ ಅಟೆಂಪ್ಟ್. ಇದರ ಬೇಸ್ ಮೇಲೆ ಮೂವಿ ರೆಕಮೆಂಡೇಶನ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಸಿಗೋದೇ ಕಮ್ಮಿ, ಒಂದು ಪಕ್ಷ ಸಿಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಆದರೆ ಇದೇ ಬಾಲಿವುಡ್ನವರು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಡಾಕ್ಯುಮೆಂಟ್ರೀಸ್, ಲೈಫ್ ಸ್ಟೋರೀಸ್, ಬಯೋಗ್ರಾಫಿಕಲ್ ಸಿನಿಮಾಸ್ ಇವೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಾಲಿವುಡ್ನವರು. ಈಗ ವಿನ್ ಆಗ್ತಿರೋದು ಕೂಡ ಅದೇ ತರದ ಮೂವಿಗಳೇ. ಆದ್ರೆ ಇದು ಕನ್ನಡದಲ್ಲಿ ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ. ಯಾರೇ ಯಾವತ್ತೇ ಎಲ್ಲೇ ನಮ್ಮನ್ನ ಬಿಟ್ಟು ಹೋಗಿದ್ರು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಇದಕ್ಕೆ ಟಾಪ್ 5 ರೆಕಮೆಂಡೇಶನ್ ಅಂತ ನೋಡ್ಬೇಕಾದ್ರೆ ಕೆಲವೊಂದು ಸಿನಿಮಾಗಳು ನೆನಪಾಗುತ್ತೆ. ಕಿರಿಕ್ ಪಾರ್ಟಿ, ಬಟ್ ಆದ್ರೆ ಅದರಲ್ಲಿ ಸ್ಯಾಡ್ ಎಂಡಿಂಗ್. ಪ್ರೇಮಂ ಪೂಜ್ಯಂ, ಆದ್ರೆ ಇದರಲ್ಲೂ ಕೂಡ ಟ್ರಾಜಿಕ್. ಸಪ್ತ ಸಾಗರದಾಚೆ ಎಲ್ಲೋ, ಇದು ಕೂಡ ಎಲ್ಲೆಲ್ಲೋ ಹೋಗಿ ಕೊನೆಗೆ ಟ್ರಾಜಿಕ್ ಆಗಿನೇ ಎಂಡ್ ಆಗುತ್ತೆ. ಗುಡ್ ಓಲ್ಡ್ ಕ್ಲಾಸಿಕ್ ಕಿಚ್ಚ ಸುದೀಪ್ ಅವರ ಜಸ್ಟ್ ಮಾತಲ್ಲಿ, ಇದ್ರಲ್ಲೂ ಕೂಡ ಕೊನೆಗೆ ಹುಡುಗಿ ಸಿಗೋದಿಲ್ಲ. ಇಂಥ ಸಿನಿಮಾಗಳು ತುಂಬಾ ಇದಾವೆ. ಈ ತರ ಇಲ್ಲ ಅಂತಂದ್ರೆ ತುಂಬಾ ಕಮರ್ಷಿಯಾಲಿಟಿನ ಹಾಕಿ ಆ ಲವ್ ಸ್ಟೋರಿ ಮಧ್ಯ ಬೇಡದೇ ಇರುವಂತ ಆಯಾಮಗಳನ್ನ ಕೊಟ್ಟು ಪ್ಯೂರ್ ಲವ್ ಸ್ಟೋರಿಯಿಂದ ಅದು ಡೈವರ್ಟ್ ಆಗಿರುತ್ತೆ. ಹಾಗಾದ್ರೆ ಇನ್ಯಾವ ಮೂವಿ ಇದೆ ಮಲಯಾಳಂನ ಪ್ರೇಮುಲು ತರ, ಕನ್ನಡದಲ್ಲಿ ಸ್ವಲ್ಪ ಕಮ್ಮಿನೇ, ಅದೇ ತರ ಫೀಲ್ ಕೊಡುವಂತ ಲವ್ ಮಾಕ್ಟೈಲ್ ಆಗಿರ್ಬೋದು, ದಿಯಾ ಆಗಿರ್ಬೋದು, ಇದ್ರದ್ದು ಕೂಡ ಅದೇ ಕಥೆನೆ. ಹಾಗಾದ್ರೆ ಇರೋದ್ರಲ್ಲಿ ಯಾವ್ದಿದೆ ನೋಡ್ಕೊಂಬರೋಣ ಬನ್ನಿ. ಇದರಲ್ಲಿ ರಿಗಾರ್ಡ್ಲೆಸ್ ಆಫ್ ನಂಬರ್ ಆ್ಯಂಡ್ ಅದರ ವ್ಯಾಲ್ಯೂ, ಅಂದರೆ ಇದು ಇದಕ್ಕಿಂತ ಜಾಸ್ತಿ ಇದಕ್ಕಿಂತ ಕಮ್ಮಿ ಅಂತ ವ್ಯಾಲ್ಯೂ ಕೊಡ್ದೇನೆ ನೇಮಿಂಗ್ ಮಾಡ್ತಾ ಹೋಗ್ತೀನಿ. ಒಂದು ವಿರಳ ಅಲ್ಲ, ಸರಳ ಪ್ರೇಮ ಕಥೆ. ಸಿಂಪಲ್ ಸೋನಿ ಅವರು ಡೈರೆಕ್ಟ್ ಮಾಡಿ ವಿನಯ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡಂತ ಸಿನಿಮಾ. ಮ್ಯೂಸಿಕ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋನು ಒಂದು ವಾಯ್ಸ್ ಕೇಳಿ ಆ ವಾಯ್ಸ್ ಹಿಂದೆ ಇರೋಂತ ಹುಡುಗಿನ ಇಷ್ಟಪಡ್ತಾನೆ. ಅದು ಮುಖ ನೋಡ್ದೇನೆ. ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಬಾರ್ದು ಅಂತಾರಲ್ಲ, ಅದೇ ತರ ಬ್ಲೈಂಡ್ ಆಗಿ ಇಲ್ಲಿ ಲವ್ ಆಗುತ್ತೆ. ಅವನಿಗೆ ಸಿಗೋ ಇನ್ಫಾರ್ಮೇಶನ್ಸ್ ಏನು, ಅದೇ ಹುಡುಗಿ ಸಿಗ್ತಾಳ, ಆ ಹುಡುಕಾಟದಲ್ಲಿ ನಡೆಯೋ ಕಾಮಿಡಿ ಏನು. ಪ್ರೇಮ್ ಅವರ ಎಕ್ಸ್ಕ್ಯೂಸ್ ಮಿ ತರ ಪ್ಲಾಟ್ ಇರುವಂತ ಮೂವಿ, ಆದ್ರೆ ಅಲ್ಲಿ ಎಷ್ಟು ಇಂಟೆನ್ಸ್ ಇಡಕ್ ಹೋಗಿಲ್ಲ, ಬಟ್ ಕಾಮಿಡಿ ಹ್ಯೂಮರ್ ಅದು ಮಿಕ್ಸ್ ಆಗಿದೆ. ಇದು ಪ್ರೈಮ್ ನಲ್ಲಿ ಅವೈಲಬಲ್ ಇದೆ, ನೋಡ್ಬೋದು. ಇನ್ನ ನೆಕ್ಸ್ಟ್ ಡಾಲಿ ಧನಂಜಯ್ ಅವರ ಬಡವ ರಾಸ್ಕಲ್. ಶಂಕರ್ ಅನ್ನೋ ಹುಡುಗನ ಒಂದು ಗ್ಯಾಂಗ್ ಕಿಡ್ನಾಪ್ ಮಾಡುತ್ತೆ. ಅಲ್ಲಿಂದ ಎಸ್ಕೇಪ್ ಆಗಕ್ಕೆ, ಮ್ಯಾನಿಪುಲೇಟ್ ಮಾಡೋದಕ್ಕೆ ಅವನ ಸ್ಟೋರಿನ ನರೇಟ್ ಮಾಡ್ತಾ ಹೋಗ್ತಾನೆ. ಇದೊಂದು ನರೇಷನ್ ಬೇಸ್ಡ್ ಫಿಲಮ್ ಅಂತಾನು ಹೇಳ್ಬೋದು. ಅವನ ಮಾತಿಗೆ ಅವನ ಸ್ಟೋರಿಗೆ ಕರಗಿ ಅವನ್ನ ಬಿಟ್ಟು ಕಳಿಸ್ತಾರ. ಏನಾಗುತ್ತೆ, ಆಟೋ ಡ್ರೈವರ್ ಆಗಿದ್ದವನ ಕತೆ ಏನಿತ್ತು, ಇವೆಲ್ಲ ಈ ಸಿನಿಮಾದಲ್ಲಿ ನೋಡ್ಬೋದು. ಆಕ್ಟಿಂಗ್, ಸಾಂಗ್ಸ್ ಎಲ್ಲವೂ ಚೆನ್ನಾಗೇ ಇತ್ತು. ಒಂದು ರೀತಿ ಡಾಲಿಗೆ ಕಂಬ್ಯಾಕ್ ಕೊಟ್ಟಂತ ಸಿನಿಮಾ. ತಮ್ಮದೇ ಪ್ರೊಡಕ್ಷನ್ ಇಂದ ಅವೈಲಬಲ್ ಇದೆ, ಪ್ರೈಮ್ ನಲ್ಲಿ ನೋಡ್ಬೋದು. ಇನ್ನ ನೆಕ್ಸ್ಟ್ ಅಧ್ಯಕ್ಷನ ಶಿಷ್ಯ ಉಪಾಧ್ಯಕ್ಷ. ಇದರಲ್ಲಿ ಅಧ್ಯಕ್ಷನ ಎಂಟ್ರಿ ಕೂಡ ಇದೆ. ಲವ್ ಟ್ರ್ಯಾಕ್ ಒಂದ್ ಕಡೆ ಆದ್ರೆ ಫ್ಯಾಮಿಲಿ ಟ್ರ್ಯಾಕ್ ಇನ್ನೊಂದ್ ಕಡೆ. ಸ್ವಲ್ಪ ಜಾಸ್ತಿ ಕಾಮಿಡಿ ಎಕ್ಸ್ಪೆಕ್ಟೇಷನ್ ಇತ್ತು ಎಲ್ರಿಗೂ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನೋ ಟೈಟಲ್ ಇಂದ. ಇದರಲ್ಲಿ ಸ್ವಲ್ಪ ರಾ ಕಾಮಿಡಿ ಇದೆ ಅಂತ ಹೇಳ್ಬೋದು. ಜೊತೆಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ ಕೂಡ ಆ ರಾನೆಸ್ ಕಾಣುತ್ತೆ. ಇದನ್ನ ಅನಿಲ್ ಅವರು ಡೈರೆಕ್ಟ್ ಮಾಡಿದ್ರೆ, ಚಿಕ್ಕಣ್ಣ ಅವರು ಮೇನ್ ಆಗಿ ಕಾಣಿಸ್ಕೊತಿರೋದು. ಜೊತೆಗೆ ಮಲೈಕಾ. ಇದು ಕೂಡ ಒಂದು ಗುಡ್ ವಾಚ್. ಸನ್ ನೆಕ್ಸ್ಟ್ ನಲ್ಲಿ ಅವೈಲೇಬಲ್ ಇದೆ. ಇನ್ನ ನೆಕ್ಸ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ. ಇದು ರೀಸೆಂಟ್ ಟೈಮ್ ಅಲ್ಲಿ ಬಂದಂತ ಒಂದು ಒಳ್ಳೆ ರಾಮ್ ಕಾಮ್ ಸಿನಿಮಾ. ಇದರಲ್ಲಿ ರಿಚ್ ಪರ್ಸನ್ ಇರ್ತಾನೆ, ಬಿಸ್ನೆಸ್ ಮ್ಯಾನ್, ಅವನೇ ಕೃಷ್ಣ. ಓಲ್ಡ್ ಏಜ್ ಹೋಮ್ ನೋಡ್ಕೊಳ್ಳೋಂತ ಪ್ರಣಯ ಅನ್ನೋ ಹುಡುಗಿ ಮೇಲೆ ನೋವಾಗುತ್ತೆ. ಮಾಳವಿಕೆ ನಾಯರ್ ಆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಂಟರ್ವಲ್ ಆಗೋ ತನಕನೂ ಕತೆ ಏನಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಗೊತ್ತೇ ಆಗಲ್ಲ. ಅದೇ ಇದರ ಪ್ಲಸ್ ಪಾಯಿಂಟ್. ಯಾಕಂದ್ರೆ ಫಸ್ಟ್ ಹಾಫ್ ಫುಲ್ಲು ನಿಮಗೆ ಕನ್ಫ್ಯೂಸ್ ಮಾಡುತ್ತೆ. ಸ್ಕ್ರೀನ್ ಪ್ಲೇಯ ಟೈಮ್ ಲೈನ್ ಮುಂದೆ ಹಿಂದೆ ಓಡಾಡ್ತಾ ಇರುತ್ತೆ. ಅದಕ್ಕೆಲ್ಲ ಪರ್ಫೆಕ್ಟ್ ಆಗಿ ಉತ್ತರ ಸಿಗೋದೆ ನಿಮಗೆ ಸೆಕೆಂಡ್ ಹಾಫ್ ನಲ್ಲಿ. ಈ ಸಿನಿಮಾ ಗೆಲ್ಲೋದಕ್ಕೆ ಇದು ಕೂಡ ಒಂದು ಮುಖ್ಯ ಕಾರಣ. ಸಾಂಗ್ಸ್, ಲೊಕೇಶನ್ ಎಲ್ಲವೂ ಚೆನ್ನಾಗಿತ್ತು. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇದೆ ಇದರಲ್ಲೂ ಕೂಡ. ಉಪಾಧ್ಯಕ್ಷದಲ್ಲೂ ಕೂಡ ಶ್ರೀನಿವಾಸ್ ರಾಜು ಅನ್ನೋರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಒಂದು ಗುಡ್ ವಾಚ್ ಆಗುತ್ತೆ. ಸನ್ ನೆಕ್ಸ್ಟ್ ನಲ್ಲಿ ಅವೈಲೇಬಲ್ ಇದೆ. ಇನ್ನ ನೆಕ್ಸ್ಟ್ ಡಾರ್ಲಿಂಗ್ ಕೃಷ್ಣ ಅವರ ಕೌಸಲ್ಯ ಸುಪ್ರಜಾರಾಮ. ಕೃಷ್ಣ ಅವರ ಜೊತೆ ಮಿಲನ ನಾಗರಾಜ್ ಅವರು ಕಾಣಿಸ್ಕೊಂಡಂತ ಸಿನಿಮಾ. ಇದೊಂದು ರೊಮ್ಯಾಂಟಿಕ್ ಸಿನಿಮಾ ಅನ್ನೋದಕ್ಕಿಂತಾನು ತಾಯಿ ಮಗನ ಕನೆಕ್ಷನ್ ಸ್ವಲ್ಪ ಜೋರಾಗಿನೇ ಇತ್ತು. ಬಟ್ ಆದ್ರೆ ಆ ಒಂದು ಎಮೋಷನಲ್ ಮೂಮೆಂಟ್ಗೆ ಕರ್ಕೊಂಡು ಹೋಗಲ್ಲ. ಮತ್ತೆ ಸಿನಿಮಾ ಸೆಕೆಂಡ್ ಹಾಫ್ ನಲ್ಲಿ ಗೋಲ್ಡ್ ಸಿನಿಮಾ ಅನ್ನೋ ಕ್ಯಾಟಗರಿಗೆ ಇದು ಬರೋದಿಲ್ಲ. ತಾಯಿ
ಇಲ್ಲ ಅಂತ ಆಗುತ್ತೆ. ಇಲ್ಲ ಅಂತ ಆದ್ಮೇಲೆ ಅವನು ತಾಯಿಯ ರೂಟ್ನೆ ತಗೋತಾನೆ. ಅಲ್ಲಿಂದ ಅವನ ಜೀವನ ಹೇಗಾಗುತ್ತೆ, ಬರೋ ಹುಡುಗಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಅನ್ಕೋತಿದ್ದವನು ಅದಕ್ಕೆ ಡೆಡ್ ಅಪೋಸಿಟ್ ಆಗಿ ಸಿಕ್ಕಿದ್ರೆ ಹೇಗಿರುತ್ತೆ, ಏನೆಲ್ಲ ಎಫರ್ಟ್ಸ್ ಹಾಕಿ ಚೇಂಜ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಆ ಚೇಂಜ್ ಯಾಕೆ ಬೇಕು, ಇನ್ನೊಬ್ರಿಗೋಸ್ಕರ ಯಾಕೆ ಚೇಂಜ್ ಆಗಬೇಕು, ಇವನ್ನೆಲ್ಲ ಶಶಾಂಕ್ ಅವರು ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಇದು ಒಂದು ಗುಡ್ ವಾಚ್ ಆಗುತ್ತೆ. ಜೊತೆಗೆ ಇದು ಯೂಟ್ಯೂಬ್ ನಲ್ಲಿ ಅವೈಲಬಲ್ ಇದೆ, ಯಾವಾಗ ಬೇಕಾದ್ರೂ ನೋಡ್ಬೋದು. ಇದಿಷ್ಟು ನಮ್ಮ ಟಾಪ್ 5 ರೆಕಮೆಂಡೇಶನ್ಸ್. ಇದರ ಜೊತೆ ಇನ್ನೂ ಒಂದೆರಡಿದೆ. ಚಮಕ್ ಇದ್ದಾಗ ವ್ಯಾಲ್ಯೂ ಗೊತ್ತಾಗಲ್ಲ, ಕಳ್ಕೊಂಡಾಗ ವ್ಯಾಲ್ಯೂ ಗೊತ್ತಾಗುತ್ತೆ. ಆದರೆ ಕಳ್ಕೊಂಡಿರೋದು ಅಂದರೆ ಇಲ್ಲಿ ಸತ್ತಿರೋದು ಅಂತಲ್ಲ, ಅದು ಇಲ್ಲಿನ ಪ್ಲಸ್ ಪಾಯಿಂಟ್. ಸ್ವಲ್ಪ ಬೇಡದೇ ಇರೋ ಕಮರ್ಷಿಯಾಲಿಟಿ ಜೊತೆಗೆ ಕೆಲವೊಂದು ಕಾರ್ನರ್ನ ಟಚ್ ಮಾಡದೆ ಹೋಗಿದ್ರೆ ಇದೊಂದು ಒಳ್ಳೆ ಸಿನಿಮಾ ಆಗಿ ಕ್ಲಾಸಿಕ್ ಆಗಿ ಉಳ್ಕೊಂತಿತ್ತೇನೋ ಅಂತ ಫೀಲಿಂಗ್. ಬಟ್ ಏನಿವೆ ಆ ಟೈಮ್ಗೆ ರಿಲೆವೆಂಟ್ ಇದ್ದಂಥ ಕೆಲವೊಂದು ಕಾಮಿಡೀಸ್ ಇದರಲ್ಲಿ ನೋಡೋಕೆ ಸಿಗುತ್ತೆ. ಜೊತೆಗೆ ಅದು ಇವತ್ತಿಗೂ ಕೆಲವೊಂದು ರಿಲೆವೆಂಟ್ ಇದೆ. ಸಿಂಪಲ್ ಸುನಿ ಡೈರೆಕ್ಟ್ ಮಾಡಿದಂಥ ಸಿನಿಮಾ ಜೊತೆಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದರೆಲ್ಲದರ ಜೊತೆಗೆ ಡಾಲಿ ಧನಂಜಯ್ ಅವರು ನಾನು ಸಿಂಗಲ್, ಅದ್ರ ಬಗ್ಗೆ ಯೋಚನೆ ಇಲ್ಲ ಅಂತಿದ್ದವರು ಕೊನೆಗೂ ಯೋಚನೆ ಮಾಡಿ ಮದುವೆಗೆ ಕಾಲಿಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅಂಡ್ ಮಿಸಸ್ ಜಿಂಗೋ ಅಂತ ಹೇಳ್ತಾ ಇವತ್ತಿನ ಕಂಟೆಂಟ್ನ ಇಲ್ಲೇ ಮುಗಿಸ್ತೀನಿ. ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.